ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧಾ ಯುವ ಕಣ್ಮಣಿಗಳಿಗೆ ನಮ್ಮ ಸಂಸ್ಥೆಯಿಂದ ಅತ್ಯಂತ ವಿಶೇಷವಾಗಿ ವಿನೂತನವಾಗಿ ಮೊದಲನೇ ಬಾರಿಗೆ ಏನು ಮಾಡಿದೆವಪ್ಪ ಅಂದ್ರೆ ಪತ್ರಿಕೆ ಒಂದು PSI ಪತ್ರಿಕೆ ಒಂದನ್ನು ಮಾರುಕಟ್ಟೆಗೆ ತಂದಿದ್ದೀವಿ ಸ್ನೇಹಿತರೆ. ಸೊ ಇದನ್ನು ನಾವು ಇವತ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕ್ರಿ. ಯಾಕಂದ್ರೆ ಈ ಬುಕ್ದಾಗ ಇವತ್ತು ಬಂದದ. ಸೊ ಈ ಬುಕ್ದಾಗ ಏನೇನು ವಿಶೇಷ ಐತಿ ಅನ್ನೋದ್ರ ಕುರಿತು ಒಂದು ಸ್ವಲ್ಪ ಮಾಹಿತಿ ನೀಡ್ತಾನೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಬುಕ್ ಇರ್ತಾವ್ರಿ ಫಸ್ಟ್ ಪೇಪರ್. ಆದ್ರೆ ಅದ್ರೊಳಗ ಇದು ಬಹಳ ವಿಶೇಷ ಅದ. ವಿಶೇಷ ಯಾಕೈತಿ ಅಂದಾಗ ಇದರ ಲೇಖಕರು ಸೊ ಈ ಒಂದು ಪುಸ್ತಕನ ಬರೆದವ್ರ KS ಅಧಿಕಾರಿಗಳಿಂದ ಕೂಡಿದಂತಹ KS ಅಧಿಕಾರಿಗಳಿಂದ ರಚಿತ ಆದಂತಹ ಇದೊಂದು ಕೃತಿಯಾಗಿರ್ತದ ಸ್ನೇಹಿತರ. ಹಂಗಿದ್ದಾಗ KS ಪಾಸ್ ಮಾಡಿದಂತಹ ವ್ಯಕ್ತಿಗಳು ಬರೀತಕ್ಕಂಥ ಸ್ಕಿಲ್ ಮ್ಯಾಟ್ರ ಭಾಳ ಇಂಪಾರ್ಟೆಂಟ್ ಆಕಾವು. ಓಕೆ, ಮೇನ್ಸ್ಗೆ ಅವ್ರಿಗೆ ರೈಟಿಂಗ್ ಬರೆದು ರೂಢ ಆಗಿರ್ತದ, ಏನು ಬೇಕಲ್ಲ ಸೊ ಅದನ್ನಷ್ಟು ಮಾತ್ರ ಇವ್ರು ಏನು ಮಾಡಿರ್ತಾರಪ್ಪ ಅಂದ್ರೆ ಹೈಲೈಟ್ ಮಾಡಿ ಬರ್ದಿರ್ತಾರೆ ಸ್ನೇಹಿತರ. ಆ ರೀತಿ ಬರೆದಾಗ ನಮ್ಮ ಅಂಕಗಳು ಬಹಳ ಎತ್ತರಕ್ಕೆ ಹೋಗ್ತಾವ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡ್ರಿ, ಆ PSI ಪತ್ರಿಕೆ ಒಂದು ನಿಮ್ಮ ಯಶಸ್ಸೇ ಮೈ ಟಾರ್ಗೆಟ್, ನಿಮ್ಮ ಯಶಸ್ಸೇ ನಮ್ಮ ಟಾರ್ಗೆಟ್. ಟ್ಯಾಗ್ಲೈನ್ ಮಾಡಿ ಚಂದ ಕೊಡ್ತೀವ್ರಿ ನಾವು ಮತ್ತೆ. ಓಕೆ, ಸೊ ನೆಕ್ಸ್ಟ್ ಇದ್ರೊಳಗೆ ಒಂದನೇ ಪೇಜ್ದಾಗ ನೋಡಿದಾಗ ನಿಮ್ಗೆ ಗೊತ್ತಾಗ್ತದ ಯಾವ ರೀತಿ ಅಂದಾಗ ನಾವು ಅರ್ಪಣೆ ಯಾರು ಮಾಡಿದ್ವಿ ಅಂದ್ರೆ ಟಾರ್ಗೆಟ್ ಕೋಚಿಂಗ್ನ ಎಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮಾಡಿಬಿಟ್ಟಿವ್ರಿ. ನಮ್ಮ ಮೊದಲ ಅರ್ಪಣೆ ನಿಮಗೋಸ್ಕರ, ಇದು ನಿಮಗೋಸ್ಕರ ಆಗಿರ್ತದ, ನಾವು ಅವ್ರು ಇರೋದಿಲ್ಲ, ನಿಮಗೋಸ್ಕರ ನಿಮ್ಮ ಸಲುವಾಗಿ ಇದು ಬುಕ್ ಇರ್ತದೆ. ಸೊ PSI ಮೊದಲ ಪತ್ರಿಕೆ. ಸೊ 34 ಇದು 34 ಪ್ರಬಂಧಗಳಿಂದ ರಚಿತವಾದಂತಹ ಕೃತಿಯಾಗಿರ್ತದ. 34 ಪ್ರಬಂಧಗಳು ಇರ್ತಾವ. ಸೊ ಅದರ ಜೊತೆಗೆ ವಿಶೇಷವಾದಂತಹ ಮಾಹಿತಿ ಅಂದಾಗ ನಾವು ಈ ಒಂದು ಪ್ರಬಂಧವನ್ನ ಬರೆಯುವ ವಿಧಾನ ನೋಡ್ರಿ, ಪ್ರಬಂಧವನ್ನ ಬರೆಯುವ ವಿಧಾನ ಅಂತ ಕೊಟ್ಟಿದ್ದೀವಿ. ಪ್ರಬಂಧವನ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಪ್ರಬಂಧದಲ್ಲಿ ಯಾವುದನ್ನ ನಾವು ಚೂಸ್ ಮಾಡ್ಕೋಬೇಕು, ಸೊ ಎಷ್ಟು ಪ್ರಬಂಧ, ನಾನು ಬರೆಯುವ ಪ್ರಬಂಧವನ್ನ ಯಾರು ಮೌಲ್ಯಮಾಪನ ಮಾಡುತ್ತಾರೆ ಅದರದ್ದು ಮಾಹಿತಿಯನ್ನು ಇರ್ತದ ಸರ್. ಅಂದ್ರ ಈಗ ನಾವು ಒಂದು ಹಾದಿಯಾಗ ಓಡಾತೀವಿ ಅಂದ ಮೇಲೆ ಇದಕ್ಕೆ ಮೊದಲು ಇದ್ರ ಬಗ್ಗೆ ಬ್ಲೂ ಪ್ರಿಂಟ್ ಗೊತ್ತಿತ್ತಂದ್ರ ಈ ಹಾದಿ ಒಳಗೆ ಎಲ್ಲಿ ಮೂಲ ಅದಾವು, ಎಲ್ಲಿ ದಿನ ಅದಾವು, ಎಲ್ಲಿ ತಗ್ಗದಾವು ಅನ್ನೋದು ಗೊತ್ತಿದ್ದಾಗ ನಾವು ಸಲೀಸಾಗಿ ರನ್ನಿಂಗ್ ಮಾಡ್ಬೋದ್ರಿ. ಆ ಒಂದು ನಿಟ್ಟಿನಾಗ ನಾನು ಬರಿತಕ್ಕಂಥ ಈ ಪ್ರಬಂಧವನ್ನ ಯಾರ ಮೌಲ್ಯಮಾಪನವನ್ನ ಮಾಡುತ್ತಾರೋ ಅದರ ಮಾಹಿತಿ. ಮೊದಲ ಹಂತ ಪ್ರಬಂಧದ ವಿಷಯದ ಆಯ್ಕೆ. ಮೊದಲ ಹಂತವಾಗಿ ಪ್ರಬಂಧವನ್ನ ಯಾವ ವಿಷಯವನ್ನ ಅಂದ್ರೆ ಈ ಪ್ರಬಂಧಗಳು ಕೊಟ್ಟಿರ್ತಾರ, ಯಾವ ಒಂದು ಪ್ರಬಂಧವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತು ಮಾಹಿತಿ ಅದ. ನೆಕ್ಸ್ಟ್ ಎರಡನೇ ಹಂತದ ಒಂದು ಮಾಹಿತಿ ಏನದಂದ್ರೆ ಆಯ್ಕೆ ಮಾಡಿಕೊಂಡಂತಹ ವಿಷಯ ನೆನಪಿಟ್ಟುಕೊಳ್ಳಬೇಕು. ಆ ವಿಷಯದ ಕುರಿತಾಗಿ ಮನುಷ್ಯನಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಒಂದು ಮ್ಯಾಪಿಂಗ್ ಹಾಕೋಬೇಕು. ಅಂದಾಗ ಸೇಮ್ ಇದು ಹೆಂಗಿರುತ್ತೆ ಅಂದ್ರೆ ನಾವು ಏನನ್ನ ಆರಿಸ್ಕೊಂಡಿರ್ತೀವಲ್ಲ ಅದನ್ನ ಯಾವ ರೀತಿ ನಾವು ಮುಂದ್ಗಡೆ ನಮ್ಮ ಪ್ರಬಂಧಗಳು ಹಿಂಗೆ ಬರಿಬೇಕಾದ್ರೆ ಸ್ವಲ್ಪ ಹಿಂಗೆ ಮಾಡಿ ಹಿಂಗೆ ವಿಚಾರ ಮಾಡುವಂತಹ ಇಲ್ಲಿ ಅವಕಾಶಗಳು ಬರಬಾರ್ದು, ಭಾಳ ಕಮ್ಮಿ ಆಗ್ಬೇಕವು. ಆ ಒಂದು ನಿಟ್ಟಿನಾಗ ರೆಡಿ ಮಾಡಿದ್ದೀವ್ರಿ. ಮತ್ತು ಪೀಠಿಕೆ ಬರೆಯುವಾಗ ಗಮನದಲ್ಲಿ ಇರ್ತಕ್ಕಂತಹ ಕೆಲವು ಮುಖ್ಯ ಅಂಶಗಳು ಏನೇನಿರ್ತಾವ, ಪ್ರಬಂಧದ ವಿಷಯದ ವಿವರಣೆ ಅಂದ್ರೆ ಬಾಡಿ ಆಫ್ ದ ಎಸ್ಸೆ ಯಾವ ತರ ಇರಬೇಕು ಅನ್ನೋದ್ರ ಕುರಿತು ಇದರಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರ. ಇವು ವಿಶೇಷಗಳು ಬುಲೆಟ್ ಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇವು ನೆನಪಿರ್ಬೇಕು, ಯಾಕಂದ್ರೆ ಅವ್ನು ಬರೆಯತಾರ ಅಂತ ಎಲ್ಲೋ ಗೊತ್ತಿರ್ಬೇಕ್ರಿ. ಮೂರನೇ ಹಂತದ ಏನು ಕೊಟ್ಟಾರಂದ್ರೆ ಉಪಸಂಹಾರ ಬರೆಯುವಾಗ ಗಮನಿಸಬೇಕಾದಂತ ಪ್ರಮುಖವಾದಂತ ಅಂಶಗಳು ಕೊಟ್ಟಿದ್ದಾರೆ. ಇಷ್ಟು ಒಂದು 10 ಪಾಯಿಂಟ್ ಕೊಟ್ಟಿದ್ದಾರೆ. ಅವು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿರ್ತಾರ. ಓಕೆ, ನೆಕ್ಸ್ಟ್ ಪ್ರಬಂಧ ಬರೆಯುವ ಹಂತಗಳು. ಇವು ಕೇವಲ ಮನಸ್ಸಿನಲ್ಲಿರಬೇಕು, ಮನಸ್ಸಿನಲ್ಲಿರ್ಬೇಕು, ಎಲ್ಲಿ ಬರ್ಕೋಬಾರ್ದ್ರಿ. ಇವು ಮನಸ್ಸಿನಲ್ಲಿ ಈ ತರ ಇರ್ಬೇಕು. ಮೊದಲು ಪೀಠಿಕೆ ಹಾಕ್ಬೇಕೇನ, ವಿಷಯ ಹಿನ್ನೆಲೆ ಬರಿಬೇಕೇನ, ವಿಷಯದ ಪ್ರಮುಖ ಪರಿಕಲ್ಪನೆ ಬರಿಬೇಕೇನ, ಈ ಮತ್ತು ವಿಷಯದ ಕುರಿತಂತಹ ಪ್ರಚಲಿತ ಘಟನೆಗಳು ಏನಾರ ಒಂದು ಸನ್ನಿವೇಶ ಇರ್ತೈತೆ ಅದನ್ನು ಬರೆಯುವುದು. ನೆಕ್ಸ್ಟ್ ವಿಷಯದ ಕುರಿತು ಒಳ್ಳೆಯದು ಅಥವಾ ಕೆಟ್ಟದೋ ಗುಣ ಮತ್ತು ಅವಗುಣಗಳನ್ನ ಅಲ್ಲಿ ಸೃಷ್ಟಿ ಮಾಡುವುದು. ವಿಷಯದ ಕುರಿತಾದ ಈಗಾಗಲೇ ತೆಗೆದುಕೊಂಡಿರುವ ಕ್ರಮಗಳ, ಮುಂದೆ ತೆಗೆದುಕೊಳ್ತಕ್ಕಂತಹ ಕ್ರಮಗಳ ಒಟ್ಟಾರೆಯಾಗಿ ನೋಡಿದಾಗ ಈ ಒಂದು ಪ್ರಬಂಧ ಮೌಲ್ಯಮಾಪನವನ್ನ ಬಹಳ ಅಚ್ಚುಕಟ್ಟಾಗಿ ಏನಪ್ಪಾ ಅಂತಂದ್ರೆ ನಾವು ಪ್ರಬಂಧವನ್ನ ಬರೆಯುವಂತಹ ಸ್ಕಿಲ್ ನಮ್ಮಲ್ಲಿ ಬೆಳೆಸ್ತದ ಈ ಒಂದು ಪುಸ್ತಕ. ಜೊತೆಗೆ ಪ್ರಬಂಧ ಮೌಲ್ಯಮಾಪನದ ಮಾನದಂಡಗಳು ಕಂಡು ಬರ್ತಾವ್ರಿ. ಇಲ್ಲಿ ಮಾನದಂಡಗಳು ಕೆಲವೊಂದಿಷ್ಟು ಪಾಯಿಂಟ್ಸ್ ಕೊಟ್ಟಿವಿ ನಾವು. ಸಂದರ್ಭದ ಹಿನ್ನೆಲೆ ಏನಿರ್ತದ, ಆಸಕ್ತಿಯ ಅಂಶ ಇರ್ತದ, ಪ್ರಮುಖವಾದಂತಹ ರೂಪರೇಷೆ ಇರ್ತದ, ಪ್ರಬಂಧದ ಹೇಳಿಕೆ, ಅದರ ಜೊತೆಗೆ ಸ್ಪಷ್ಟ ಪರಿಕಲ್ಪನೆಗಳು, ವಿಚಾರಗಳ ವೈವಿಧ್ಯಮಯ, ವಿಚಾರಗಳ ನಡುವಿನ ಕೊಂಡಿ ಇರ್ತದ, ಪರಿವರ್ತನೆಯ ಜೋಡಣೆ. ಇದೇ ರೀತಿ ಹಲವಾರು ಮಾಹಿತಿಗಳನ್ನ ಏನಪ್ಪಾ ಅಂದ್ರೆ ಇದ್ರೊಳಗೆ ನಾವು ಬರೆದಿದ್ದೀವಿ ಸ್ನೇಹಿತರೆ. ಜೊತೆಗೆ ಮಾದರಿಯ ಉತ್ತರ ಪತ್ರಿಕೆಯ KS ಬಗ್ಗೆ, KS ಏನು ಎಸ್ಸೆ ಇರ್ತದಲ್ಲ, ಸೊ ಅದರ ಒಂದು ಸ್ವಲ್ಪ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿರ್ತೀವಿ. ಯಾವ್ಯಾವ ಒಂದು ಅಂಶ ಸೊ ಉತ್ತರಿಸಬೇಕಾದಂತಹ ಮೊದಲು ಪ್ರತಿಯೊಂದು ಸೂಚನೆಗಳನ್ನ ಗಮನದಲ್ಲಿಟ್ಟುಕೊಳ್ಬೇಕು. ಇಟ್ಟು ಮಾಡಿದಾಗ
ಯಾವುದೋ ಒಂದು ಪ್ರಬಂಧಗಳಲ್ಲಿ ನಾವು ಏನಪ್ಪಾ ಅಂತಂದ್ರೆ ಕಡಿಮೆ ಅಂಕ ತಗೋಕ ಆಗಂಗಿಲ್ಲ. ಸೊ ಮಾದರಿಯ ಉತ್ತರ ಪತ್ರಿಕೆ ಈ ಒಂದು PSI ಇರ್ತದ, ಒಂದು SI ಇರ್ತದ ರೀ. PSI ಇರ್ತದ, ಒಂದು KS ಇರ್ತದ. ನೆಕ್ಸ್ಟ್ ಇದೇ ರೀತಿ 34 ವಿಷಯಗಳನ್ನು ಒಳಗೊಂಡಂತಹ ಪ್ರಬಂಧಗಳು ಈ ಒಂದು ಪುಸ್ತಕದಲ್ಲಿ ಇರ್ತಾವ. ಜೊತೆಗೆ ಇನ್ನೊಂದು ವಿಶೇಷ ಮಾಹಿತಿ, ಸಂಕ್ಷಿಪ್ತವಾಗಿ ಒಂದು ಲೇಖನ ಕೊಡ್ತೀವಿ. ಅಂದ್ರೆ ಪ್ರಿಸೆ ರೈಟಿಂಗ್ ಐತಲ್ಲ, ಪ್ರಿಸೆ ರೈಟಿಂಗ್ ಸಂಕ್ಷಿಪ್ತ ಲೇಖನ ಕೂಡ ಏನ್ ಮಾಡಿದ್ವಪ್ಪ ಅಂದ್ರೆ ನಾವು ಕೊಟ್ಟಿರ್ತೀವಿ. ಕೊಟ್ಟಾಗ ಅವನ್ನ ಇದೇ ರೀತಿ ಉದಾಹರಣೆ ಒಂದು ಮ್ಯಾಟ್ರ್ ಕೊಟ್ಟು 1/3 ಮಾಡಿ ಅಷ್ಟು ಬರಿ ಅಂತೇವಲ್ಲ, ಸೊ ಅದನ್ನ ಸೇಮ್ ಈ ಶೀರ್ಷಿಕೆಯ ಆಧ್ಯಾತ್ಮಿಕ ವಿಜ್ಞಾನ ಕೊಟ್ಟಿವಿ ನಾವು ಇಲ್ಲಿ ಕೆಲವೊಂದಿಷ್ಟು ವಿಷಯ ಕೊಟ್ಟಿವಿ. ಈ ವಿಷಯಕ್ಕೆ ಶೀರ್ಷಿಕೆಯನ್ನು ಹಾಕಬೇಕು. ಓಕೆ, ಅದ್ರ ಜೊತೆಗೆ ಈ ಬಾಕ್ಸ್ ದಲ್ಲಿ ಯಾವ ರೀತಿ ನಾವು ಅದನ್ನ ಫಿಲ್ ಮಾಡಬೇಕು. ಓಕೆ, ಲಾಸ್ಟ್ ಟೈಮ್ ಏನೋ ಬಾಕ್ಸ್ ಕೊಟ್ಟಿಲ್ಲ ಅಂತ ಇದದ. ಸೊ ಅಂದಾಗ ಈ ಒಂದು ಇದನ್ನ ನೋಡಿದಾಗ ಬಹಳ ಚಂದ ನಾವು ಏನ್ ಮಾಡ್ಬೋದು ಅಂದ್ರೆ ಇದ್ರ ಮಾರ್ಕ್ಸ್ ತೆಗಿಬೋದ್ರಿ. ಓಕೆ, ಈ ನಾವು ಕೊಟ್ಟಿದ್ದೀವಿ ಪ್ರಿಸೆ ರೈಟಿಂಗ್ ಒಳಗೆ. ಜೊತೆಗೆ ಇಲ್ಲಿ ಕೂಡ ಕಾಣ್ಬೋದು ನೀವು, ಇದೇ ರೀತಿ ಇದೆ. ಒಂದು 4-5 ಕೊಟ್ಟಿರ್ತೀವಿ ರೀ ನಾವು. ಆ ಒಂದು ಸಮೀರಿನ ಕೊಟ್ಟಿರ್ತೀವಿ, ಸಾರಾಂಶನೂ ಕೊಟ್ಟಿರ್ತೀವಿ. ನೆಕ್ಸ್ಟ್ ಜೊತೆಗೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಶೀರ್ಷಿಕೆನ ಹಾಕಿ ಎಲ್ಲ ಒಂದು 1/3 ಮಾಡಿ ಬರಿಬೇಕಂತ ಎಲ್ಲ ಒಂದು ಸಂಕ್ಷಿಪ್ತ ಲೇಖನವನ್ನು ನಾವು ಕೊಟ್ಟಿದ್ದೀವಿ. ಒಂದು 5 ಲೇಖನಿಗಳು ಇರ್ತಾವೆ. ಸೊ ಓಕೆ, ನೆಕ್ಸ್ಟ್ ರೀ ಈ ಭಾಷಾಂತರ ಟ್ರಾನ್ಸ್ಲೇಷನ್ ಮಾಡೋದು ಬಹಳ ಕಷ್ಟ ಆಗಿರ್ತದೆ. ಹಂಗಾದಾಗ ನಾವು ಏನ್ ಮಾಡ್ಬೇಕಪ್ಪ ಅಂದಾಗ ಕೆಲವೊಂದಿಷ್ಟು ಕಾಯಂ ಭಾಷಾಂತರ ಶಬ್ದಗಳನ್ನ ಏನ್ ಮಾಡಿದ್ವಿ. ಸೊ ನಾವು ಈಗ ಉದ್ಯೋಗ ಆಗಲಿ ಮತ್ತು ನೆಕ್ಸ್ಟ್ ರಾಷ್ಟ್ರೀಯ ಸೈದ್ಧಾಂತಿಕ ಕೆಲವೊಂದಿಷ್ಟು ಟಫೆಸ್ಟ್ ಮಾಹಿತಿಗಳನ್ನ ಅಂದ್ರೆ ವರ್ಡ್ಗಳನ್ನ ನಾವು ಪ್ರತಿನಿತ್ಯ ಬಳಸ್ತಕ್ಕಂತಹ ಪದಗಳನ್ನ ನಾವು ಚೆನ್ನಾಗಿ ನೆನಪಿಟ್ಕೊಂಡಿದ್ದಾದ್ರೆ ಈ ಭಾಷಾಂತರ ಮಾಡಕ್ ಬಹಳ ಈಜಿ ಆಗ್ತದೆ. ಉತ್ತಮ ಭಾಷಾಂತರಕ್ಕೆ ಕೆಲವು ಸಲಹೆಗಳಿದಾವ್ರಿ. ಇಲ್ಲಿ ಕೆಲವು ಸಲಹೆಗಳು ಕೊಟ್ಟಿದ್ದೀವಿ ನಾವು. ಬಹಳ ಚೆನ್ನಾಗಿ ಸಲಹೆಗಳನ್ನ ಕೊಟ್ಟಿರ್ತಾರೆ ಇಲ್ಲಿ, ನೋಡ್ಬೇಕ್ರಿ ಒಂದೊಂದಾಗಿ. ಅದ್ರ ಜೊತೆಗೆ ಮೋಸ್ಟ್ ಕಾಮನ್ ವರ್ಡ್ಸ್ ರೀ ಈ ಕೊಟ್ಟಿದ್ದೀವಿ ಇಲ್ಲಿ, ಈ ಪೇಜ್ದಾಗ ಕೊಟ್ಟಿರ್ತೀವಿ. ನೆಕ್ಸ್ಟ್ ಮೋಸ್ಟ್ ಕಾಮನ್ ವರ್ಡನ್ನ ಮಾತ್ರ ಒಂದು 4 ಪೇಜ್ ಕೊಟ್ಟಿರ್ತಾರೆ. ಒಂದು 4 ಎಕರೆ ಒಂದು 8 ಪೇಜ್ ಕೊಟ್ಟಿರ್ತಾರೆ. ಅಂದ್ರೆ ಇಂಪಾರ್ಟೆಂಟ್ ಇರುವು. ಸೊ ಅವು ಕೂಡ ಒಂದು 10 ಪೇಜ್ ಇದಾವೆ. ಸೊ ನೆಕ್ಸ್ಟ್ ರೀಸೆಂಟ್ ಆಗಿ ನಡೆದಂತಹ PSI ಪತ್ರಿಕೆಯಲ್ಲಿ ಇರತಕ್ಕಂತಹ ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅಂತ ಇವನು ಕೊಟ್ಟಿರ್ತಾರೆ ರೀ. ಜೊತೆಗೆ ಪ್ರಾಕ್ಟೀಸ್ ಮಾಡಕ್ಕಂತಾನ ನಿಮ್ಗಂತ ಒಂದು ಕೆಲವೊಂದಿಷ್ಟು ಸಾರಾಂಶಗಳನ್ನ ಕೆಲವೊಂದಿಷ್ಟು ಟ್ರಾನ್ಸ್ಲೇಷನ್ ಅನ್ನ ನಾವು ಇಲ್ಲಿ ಹಾಕಿರ್ತೀವಿ. ಸೊ ರೀಸೆಂಟ್ ಆಗಿ ನಡೆದಂತಹ ಒಂದು 8 PSI ಪತ್ರಿಕೆಯ ಒಂದು ಕ್ವಶನ್ ಪೇಪರ್ ಇಲ್ಲಿ ಇರ್ತಾವ ಸ್ನೇಹಿತರೆ, ನೋಡಬೇಕು. ಓಕೆ, PSI ವೈರ್ಲೆಸ್ ಆಗಿರ್ಬೋದು, ಅದ್ರ ಜೊತೆಗೆ PSI RSI ಇವೆಲ್ಲವೂ ಕೂಡ ಏನು ಮಾಡಪ್ಪ ಅಂದ್ರೆ ನಾವು ಇಲ್ಲಿ ಕೊಟ್ಟಿರ್ತೀವಿ, ನೋಡ್ಬೋದು. ಯಾವ ರೀತಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಬೇಕು, ಯಾವ ಒಂದು ವಿಷಯ ಮೇಲೆ ಹೆಚ್ಚು ನೀವು ಇಲ್ಲಿ ನಿಗಾ ವಹಿಸಬೇಕು, ಯಾವ ರೀತಿ ಇಲ್ಲಿ ಏನಪ್ಪ ಅಂದ್ರೆ ಇಂಗ್ಲೀಷ್ ವಾಕ್ಯಗಳನ್ನು ಕನ್ನಡ ವಾಕ್ಯಗಳನ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನ ಒಂದಿಷ್ಟು ಕೆಲವೊಂದಿಷ್ಟು ಹಿಂಟ್ ಟ್ರಿಕ್ಸ್ ಕೊಟ್ಟಿರ್ತಾರೆ ಇಲ್ಲಿ. ಓಕೆ, ಎಲ್ಲಾನು ಇಲ್ದಿರೋಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ನೀವೇನಪ್ಪ ಅಂತಂದ್ರೆ ಎಲ್ಲವೂ ಕೂಡ ಪ್ರಬಂಧ ಬೇರೆ ಬರ್ಬೋದು, ಆದ್ರೆ ಈ ಪ್ರಬಂಧ ಬಾಡಿ ಸ್ಟ್ರಕ್ಚರ್ ಇದೇ ರೀತಿ ಇರ್ಬೇಕಂತ ಏನು ನಾವು ಹೇಳ್ತೀವಲ್ಲ ಒತ್ತಿಯಾಗಿ, ಅದು ಇರ್ತಕ್ಕಂಥ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ಕೃತಿಯಲ್ಲಿ ಈ ಒಂದು PSI ಬುಕ್ ಅಲ್ಲಿ ಇರ್ತದ ಸ್ನೇಹಿತರ. ಯಾರಿಗೆ ಈ ಬುಕ್ ಬಗ್ಗೆ ಏನಾದರೂ ವಿಶ್ವಾಸ ಮೂಡಿದ್ರ ಈ ಬುಕ್ ನಲ್ಲಿ ಇರ್ತಕ್ಕಂಥ ವಿಷಯಗಳು ಏನು ಹೇಳಿನಲ್ಲ ನಾನು ಪ್ರತಿಯೊಂದು ಅಲ್ಟಿಮೇಟ್ ಅದಾವು. ಯಾಕಪ್ಪ ಅಂತಂದ್ರೆ ಇದು ಬರೆದವರು, ಸೊ ಇದನ್ನ ಈ ಕೃತಿಯವನ್ನ ಬರೆದಂತಹ ವ್ಯಕ್ತಿಗಳು KS ಅಧಿಕಾರಿಗಳಾದಂತಹ ಶ್ರೀ PV ಮೇಟಿ ಗುರುಗಳವರ ಏನಪ್ಪಾ ಅಂತ ಬರೆದಿರ್ತಾರ. ಅಗ್ದಿ ವೇಟೇಜ್ ಶಬ್ದಗಳನ್ನ ಹಾಕಿ, ಓಕೆ, ವೇಟೇಜ್ ವರ್ಡ್ಗಳನ್ನ ಹಾಕಿ ಇಲ್ಲಿ ಏನಪ್ಪಾ ಅಂತಂದ್ರೆ ಬರೆದಿರ್ತಾರ. ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂತಹ PSI ಮತ್ತು KS SI ಗೆ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಗ್ತಕ್ಕಂತಹ ಪುಸ್ತಕ ಇದಾಗಿರ್ತದ. ಸೊ ಸ್ನೇಹಿತರೆ, ನಿಮಗೆ ಈ ಒಂದು ಪುಸ್ತಕ ಬೇಕಾದಲ್ಲಿ ನಮ್ಮ ಸಂಸ್ಥೆಯ ದೂರವಾಣಿ ಕರೆಗೆ ನೀವು ಕರೆ ಮಾಡೋದ್ರ ಮುಖಾಂತರ ಈ ಒಂದು ಪುಸ್ತಕವನ್ನ ಅತಿ ಕಡಿಮೆ ದರದಲ್ಲಿ ಏನಪ್ಪಾ ಅಂತಂದ್ರೆ ಡಿಸ್ಕೌಂಟ್ದಾಗ ನೀವು ಪಡೆಯಬಹುದು ಸ್ನೇಹಿತರೆ. ಸೊ ಇದು ಇನ್ನೂ ಮಾರುಕಟ್ಟೆಗೆ ನಾವು ಬಿಟ್ಟಿಲ್ಲ, ಮೊದಲು ಏನು ಮಾಡಿವಿ, ಇವತ್ತು ತಗೊಂಡ್ ಬಂದಿವಿ. ಹಿಂಗಾಗಿ ನಾವು ಎಲ್ಲರೂ ಮೊದಲು ನಮ್ಮ ಸ್ಪರ್ಧಾರ್ಥಿಗಳಿಗೆ ಅರ್ಪಣೆ ಕೂಡ ನಾವು ಏನು ಮಾಡಿವಿ, ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಜೊತೆಗೆ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಮಾಡಿದ್ವಿ ಸ್ನೇಹಿತರೆ. ಆ ಒಂದು ನಿಟ್ಟಿನಾಗ ಮೊದಲು ನಿಮ್ಮ ಹತ್ತಿರ ಈ ಒಂದು ವಿಷಯವನ್ನ ಹಂಚಿಕೊಳ್ಬೇಕಂತ ನಾ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರ ಸಮ್ಮುಖದಲ್ಲಿ ನಾವು ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡ್ತೀವಿ ಸ್ನೇಹಿತರೆ. ಸೊ ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೂ ಈ ಒಂದು ಕೃತಿಯ ಮೇಲೆ ನಿಮ್ಮ ಏನಪ್ಪಾ ಅಂತಂದ್ರೆ ಒಂದು ಕಾಳಜಿ, ಪ್ರೇಮ, ಉತ್ಸಾಹ ಇರ್ಬೇಕಂತ ಕೇಳ್ಕೊಳ್ತಾ ಈ ಒಂದು ವಿಷಯವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ನಮಸ್ಕಾರ.